ನಮ್ಮ ಶಿರ್ಡಿ ಟ್ರಿಪ್ ಸ್ಟಾರ್ಟ್ ಆಗಿದ್ದು ಹೀಗೆ ಮೆಜೆಸ್ಟಿಕಲ್ಲಿ 7 ಕಾಲಾಗಿರೋ ಟ್ರೈನಿಂದ. ಮಕ್ಕಳು ಮುಕ್ತಲ್ಲಂತೂ ಎಲ್ಲೋ ಹೋಗ್ತಾ ಇದ್ದೀವಿ, ಇನ್ನು 4-5 ದಿನ ಸ್ಕೂಲ್ಗೆ ಹೋಗಂಗಿಲ್ಲಪ್ಪ ಅನ್ನೋ ಖುಷಿ ಅಂತೂ ಎದ್ದು ಕಾಣ್ತಾ ಇತ್ತು. ಹಾಗೋ ಹೀಗೋ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಟ್ರೈನಲ್ಲಿ ಒಂದು ನೈಟ್ ಕಳೆದಾಯ್ತು. ಬೆಳಕಾದ್ರೆ ಇನ್ನೂ ಯಾವಾಗಪ್ಪ ಸ್ಟಾಪ್ ಸಿಗೋದು ಅನ್ನೋ ಬೇಜಾರಿಗಿಂತಲೂ ಇನ್ನೇನು ನಾನು ಸಾಯಿಬಾಬಾನ ಮೀಟ್ ಮಾಡ್ಬಿಡ್ತೀನಿ ಸ್ವಲ್ಪ ಹೊತ್ತಲ್ಲೇ ಅನ್ನೋ ಎಕ್ಸೈಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ಗಿತ್ತು. ಅಷ್ಟರಲ್ಲಿ ಸ್ಟೇಷನ್ ಬಂದಿತ್ತು. ಮಕ್ಕಳನ್ನು ಸೇರಿಸಿ ಟೋಟಲ್ ಆಗಿ ನಾವು ಹೋಗಿದ್ದು 25 ಜನ. ನಮಗಿನ್ನ ಜಾಸ್ತಿ ನಮ್ಮ ಲಗೇಜೇ ಇತ್ತು. ಅಲ್ಲಿ ಕೊಪ್ಪರ್ಗಾನಲ್ಲಿರೋ ಜನ ಯಾರಪ್ಪ ಇದು ಹೀಗೆ ಬಂದಿದ್ದಾರೆ ಅಂತೇಳಿ ನಮ್ಮನ್ನು ನೋಡಿ ನಗಾಡಿದ್ರು. ಏನು ಆಶ್ಚರ್ಯ ಇಲ್ಲ. ಟಿಕೆಟ್ಸ್, ಹೋಟೆಲ್ಸ್, ಗಾಡಿ ಅಂತೇಳಿ ಎಲ್ಲಾನು ಮುಂಚೆನೆ ನಾವು ಪ್ಲಾನ್ ಮಾಡಿ ಬುಕ್ ಮಾಡಿರೋದ್ರಿಂದ ಎಲ್ಲೂ ಕೂಡ ಒಂದು ನಿಮಿಷ ಕೂಡ ಟೈಮ್ ವೇಸ್ಟ್ ಆಗಲಿಲ್ಲ. ನಾವು ಟ್ರೈನ್ ಇಳಿದ ತಕ್ಷಣ ನಮ್ಮನ್ನ ಪಿಕ್ ಮಾಡ್ಲಿಕ್ಕೆ ಗಾಡಿ ರೆಡಿ ಇತ್ತು. ಗಾಡಿ ಹತ್ಕೊಂಡು ನಾವು ಸೀದಾ ಹೋಗಿದ್ದು ಶಿರ್ಡಿಲಿರೋ ನಮ್ಮ ಕರ್ನಾಟಕ. ಅಲ್ಲಿಗೆ ಹೋದ್ಮೇಲಂತೂ ಅಲ್ಲಿನ ಜನ ನಮ್ಮನ್ನ ವಾಪಸ್ ನಮ್ಮನೆಗೆ ನಾವು ಬಂದ್ವಿ ಅನ್ನೋ ತರ ಫೀಲ್ ಮಾಡಿಸಿದ್ರು. ಫಸ್ಟ್ ನಿಮ್ ಲಗೇಜ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಹೊಟ್ಟೆ ಎಷ್ಕೊಂಡ್ ಬಂದಿದ್ದೀರಾ, ಫಸ್ಟ್ ಊಟ ಮಾಡಿ ನಡೀರಿ ಅಂತೇಳಿ ನಮ್ಮನ್ನ ಡೈನಿಂಗ್ ಹಾಲಿಗೆ ಕರ್ಕೊಂಡು ಅಲ್ಲೇ ಇದ್ದಿದ್ದು ನನ್ನ ಸಾಯಿರಾಮ್ನ ನೋಡಿ ಮನ್ಸು ತುಂಬಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ. ಕರ್ನಾಟಕ ಭವನಲ್ಲಿ ಸ್ಟೇ ಆದವ್ರು ಎಲ್ರಿಗೂ ಕೂಡ 3 ಹೊತ್ತು ಫ್ರೀ ಆಗಿ ಊಟ ಇರುತ್ತೆ. ಇದು ಅಲ್ಲಿನ ಪದ್ಧತಿ. ಹಾಗೆ ಬೇಗ ಬೇಗ ರೆಡಿಯಾಗಿ ಎಲ್ಲರೂ ಕೂಡ ದರ್ಶನಕ್ಕೆ ಹೋದ್ವಿ. ಫೋನ್ಸ್ ಎಲ್ಲ ಲಾಕರ್ ಅಲ್ಲಿ ಇದ್ದಿದ್ರಿಂದ ಒಳಗಡೆ ಇರೋ ಫೋಟೋಸ್ ವಿಡಿಯೋಸ್ ತೆಗೆಯಕ್ಕಾಗ್ಲಿಲ್ಲ. ಆದ್ರೂ ಕೂಡ ನಾವು ಮನ್ಸು ತುಂಬಾ ತುಂಬಾ ದರ್ಶನ ಮಾಡಿದ್ವಿ. ಹಾಗೆ ನಾವು ಶಿರ್ಡಿಯ ಪ್ರಸಾದಾಲಯದಲ್ಲಿ ಊಟ ಮುಗಿಸ್ಕೊಂಡ್ವಿ. ಈ ಪ್ರಸಾದಾಲಯ ಬಂದು ಇಂಡಿಯಾದಲ್ಲಿನೇ ಬಿಗ್ಗೆಸ್ಟ್ ಸೋಲಾರ್ ಪವರ್ಡ್ ಕಿಚನ್ ಅಂತ ಹೇಳಿ ಹೆಸರು ತಗೊಂಡಿದ್ವಿ. ಆಮೇಲೆ ನಮ್ದು ಇದೆಯಲ್ಲ ಒಂದಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡು ನಾವು ರೂಮ್ಗೆ ವಾಪಸ್ ಬಂದ್ವಿ. ನೆಕ್ಸ್ಟ್ ಡೇ ನಾವು ಯಾವ ಪ್ಲೇಸ್ ನ ವಿಸಿಟ್ ಮಾಡಿದ್ವಿ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಶಿರ್ಡಿ ಟ್ರಿಪ್ ಮಾಡಿರೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ಯಾಂಗ್ ಜೊತೆ ರೀಲ್ ಶೇರ್ ಮಾಡೋದನ್ನ ಮರಿಬೇಡಿ.